12 ಗಂಟೆ ಮೇಲ್ ಮಾಡಿರ್ತದೆ, ಯಾಕಂದ್ರೆ ಇಲ್ಲಿ ಜನಸಂಚಾರ ಯಾರು ಇದ್ದೇ ಇರ್ತಾರೆ. ಇಲ್ಲಿ ಮಾಡಿದ ನಾಳೆ ದೇವಸ್ಥಾನ 12 ಗಂಟೆ ಮೇಲ್ ಮಾಡ್ಬೇಕಷ್ಟೇ. ಎಲ್ಲ ಕಲರ್ ಮಾಡ್ತೀವಿ, ದೇವಸ್ಥಾನ ಇದ್ರು ಈ ಥರ ಎಲ್ಲ ಮಾಡಿದ್ರೆ ಮನೆ ನುಗ್ಗಿ ಕಳ್ತನ ಮಾಡಿ ಕದಿಯಕ್ಕೂ ಮಾಡ್ತಾರೆ, ಕೊಲೆನೂ ಮಾಡ್ತಾರೆ. ಇಲ್ಲ ಹಂಗ ನೋಡಿ ಮಕ್ಕಳು ಬರೋದು, ಸಣ್ಣ ಸಣ್ಣ ಮಕ್ಕಳು ಬರೋದು, ವಾಮಾಚಾರ ಮಾಡೋದು ತಪ್ಪಲ್ಲ. ಅದೇ ಇಲ್ಲಿ ಜನಗಳು ತಿರ್ಗಾಡ್ತಾರೆ, ಮನೆಗಳಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಗ್ರಾಮ ವ್ಯಾಪ್ತಿಗೆ ಬರುವ ಕಂಚಿನಕೆರೆ ಗ್ರಾಮದ ಕಾಲಭೈರವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಯುಗಾದಿ ಹಬ್ಬದ ಇಂದಿನ ದಿನದಂದು ಅಂದರೆ ಅಮಾವಾಸ್ಯೆ ದಿನದಂದು ವಾಮಾಚಾರ ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಿದೆ. ಇಲ್ಲಿನ ಗ್ರಾಮದ ಜನರಿಗೆ ಆತಂಕದಲ್ಲಿದ್ದಾರೆ. ಯಾಕಂತೇಳಿದ್ರೆ ಕಳೆದ ವರ್ಷ ಕೂಡ ಕಳ್ತನ ಆಗಿದೆ ಈ ದೇವಸ್ಥಾನ. ಈ ಸಲ ಮಾತ್ರ ವಾಮಾಚಾರ ಮಾಡಿದ್ದಾರೆ. ಅಂದ್ರೆ ಸಾವಿರಾರು ಜನರು ಓಡಾಡುವ ರಸ್ತೆ ಇದು. ಪ್ರತಿ ವರ್ಷನೂ ಕೂಡ ಗಿರಿಜಾ ಕಲ್ಯಾಣ ಸಂದರ್ಭದಲ್ಲಿ ಕಳಸೇಶ್ವರ ಸ್ವಾಮಿಯವರು ಇದೇ ಮಾರ್ಗವಾಗಿ ಹೋಗ್ಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ವಾಮಾಚಾರ ನಡೆದಿದೆ ಅಂತ ಹೇಳಿದ್ರೆ ಈ ಗ್ರಾಮದ ಜನರು ಆತಂಕದಲ್ಲೇ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಒಂದು CCTV ಕೂಡ ಅಳವಡಿಸಬೇಕಂತ ಹೇಳಿ ಹಲವು ಬೇಡಿಕೆಯನ್ನು ಕೂಡ ಮೊದಲೇ ಇಟ್ಟಿದ್ದಾರೆ. ಅವತ್ತು ಕಳ್ಳತನ ಆಗೋ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿ CC ಕ್ಯಾಮೆರಾ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಕಳಸಾ ಪೊಲೀಸ್ ಠಾಣೆಗೆ ಗ್ರಾಮದ ಜನರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಭೇಟಿ ನೀಡಿ ಈಗ ಪರಿಶೀಲನೆ ನಡೆಸುತ್ತಿದ್ದಾರೆ. ಮತ್ತೆ ದೇವಸ್ಥಾನದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡುವ ಆದಷ್ಟು ಬೇಗ ನಾವು CCTV ಕೂಡ ಹಾಕ್ತೀವಿ ಅಂತ ಒಂದು ಮಾಹಿತಿ ಕೂಡ ಬಂತು. ಬಟ್ ಅದ ಸಂದರ್ಭದಲ್ಲಿ ಆದಷ್ಟು ಬೇಗ ಇದು ಯಾರು ಈ ತರ ಎಲ್ಲ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂತೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಈ ತರ ಘಟನೆಗಳು ನಮ್ಮ ಹೊರನಾಡು ಭಾಗದ ಸೇತುವೆ ಬಳಿ ಕೂಡ ಒಂದು 2 ವರ್ಷ ಹಿಂದೆ ಕೂಡ ನಡೆದು ಹೋಗಿದೆ. ಅಂದ್ರೆ ಒಂದು 5-6 ಕುರಿಗಳು ಕೂಡ ಕಡಿದು ಭದ್ರಾ ನದಿಗೆ ತಳದಲ್ಲಿ ಕೂಡ ಹಾಕಿದ್ರು. ಇದು 2ನೇ ಬಾರಿ ನಮ್ಮ ಕಂಚಿನಕೆರೆ ಭಾಗದಲ್ಲೂ ಈ ತರ ನಡೆದಿದೆ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೂ ಕೂಡ ಅಂಗನವಾಡಿ ಕೂಡ ಇದಾವೆ. ಸಾವಿರಾರು ಜನರು ಈ ಗ್ರಾಮದ ಜನರು ಕೂಡ ಓಡಾಡೋ ರಸ್ತೆ ಇದು. ಇಲ್ಲಿ ಪುಟಾಣಿ ಮಕ್ಕಳು ಕೂಡ ಮಧ್ಯಾಹ್ನ ಹೊತ್ತಿಗೆ ಬರುವ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಇಟ್ಟು ಇದು ನಿನ್ನೆ ಸಾಧಾರಣ 1 ರಿಂದ 2 ಗಂಟೆ ಒಳಗಡೆ ಈ ತರ ಘಟನೆ ನಡೆದಿದೆ. ಆದಷ್ಟು ಬೇಗ ಇದನ್ನು ನಮ್ಮ ಪೊಲೀಸ್ನವರು ಪತ್ತೆ ಹಚ್ಚಬೇಕಂತ ಹೇಳಿ ಗ್ರಾಮದ ಜನರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಕಳೆದ ವರ್ಷ ಕೂಡ ಇಲ್ಲಿ ಕಳ್ಳತನ ಕೂಡ ಆಗಿದೆ. ಈ ಸಲ ಕೂಡ ವಾಮಾಚಾರ ಕೂಡ ಮಾಡಿದ್ದಾರೆ. ಅದು ಯುಗಾದಿ ಹಬ್ಬದ ಇಂದಿನ ದಿನದಲ್ಲಿ ಅಂದ್ರೆ ಅಮಾವಾಸ್ಯೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದು ಕಳಸರೇನು ಇಲ್ಲಿ ಕಳ್ಳತನ ಆಗಿತ್ತು. ಇದನ್ನ ಏನು ಹೋಗಿರಲಿಲ್ಲ ಉದ್ದೇಶದಿಂದ ಪೊಲೀಸ್ನವ್ರ ಗಮನಕ್ಕೆ ತಂದಿತ್ತು. ಇದನ್ನೇನು ಕಳ್ಳತನ ಆಗಿರಲಿಲ್ಲ, ಒಂದು ಎನ್ಕ್ವೈರಿ ಮಾಡಿ ಹೋಗಿದ್ರು. ಈ ಥರ ವಾಮಾಚಾರ ಆಗಿದೆ ಅಂದರೆ ಇದು ಕೇವಲ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗಲ್ಲ. ಇದು ಯಾಕೆಂದರೆ ರಸ್ತೆಯನ್ನು ಬ್ಲಾಕ್ ಮಾಡಿದ್ದಾರೆ. ರಸ್ತೆ ಬ್ಲಾಕ್ ಮಾಡಿ ಎಲ್ಲ ಕಡೆ ಕಲ್ಲಿಟ್ಟು ವಾಮಾಚಾರ ಮಾಡಿದ್ದಾರೆ. ಹಾಗೆಯೇ ಕುಂಬಳಕಾಯಿ ಎಲ್ಲ ಕಡ್ದು ಏನೋ ತುಂಬ ಇದು ಮಾಡಿದ್ದಾರೆ. ಕಲ್ಲನ್ನೆಲ್ಲ ಇಟ್ಟು ವಾಮಾಚಾರ ತುಂಬ ಮಾಡಿದ್ದಾರೆ. ಇದು ಏನಾಗಿದೆ ಅಂದರೆ ಇದು ನಾಗರಿಕರಿಗೆ, ಇಲ್ಲಿಯ ಸ್ಥಳೀಯ ಭಕ್ತಾದಿಗಳಿಗೆ ಮನಸ್ಸಿಗೆ ಭಾರಿ ನೋವಾಗಿದೆ. ಹಾಗೆಯೇ ಇದೇ ಥರ ಆಗ್ತಾಯಿದ್ರೆ ಕಷ್ಟ ಅಂತಕ್ಕಂಥದ್ದು ತುಂಬ ಜನ ಸೇರಿದ್ದಾರೆ. ಇಲ್ಲಿಯ ಭಾಗದ ಜನಗಳೆಲ್ಲರೂ ಸೇರಿದ್ದಾರೆ. ಇವರು ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಇಲ್ಲಿ CC ಕ್ಯಾಮ್ರಾ ಇಲ್ಲ. ಕಳ್ತನ ಆದಾಗನೇ ಇಲ್ಲೆಲ್ಲರೂ ಗ್ರಾಮಸ್ಥರು ಕಳ್ತನ ಆದಾಗನೇ CC ಕ್ಯಾಮ್ರಾದ ಬಗ್ಗೆ ಮಾತಾಡಿದ್ರು. CC ಕ್ಯಾಮ್ರಾ ಹಾಕ್ಸ್ಬೇಕು ಅಂತೇಳಿ ಎಲ್ಲರಿಗೂ ತಿಳಿಸಿದ್ರು. ಅದು ಈಗಲೂ ಸಹ ಅವ್ರದ್ದು ಒತ್ತಾಯ, ಸ್ಥಳೀಯರ ಒತ್ತಾಯ ಏನಿದೆ ಅಂದರೆ ಅಲ್ಲಿ CC ಕ್ಯಾಮ್ರಾ ಹಾಕಬೇಕು. ಇದು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲಾದರೂ ಇಲ್ಲಿಗೆ ಬರ್ತಕ್ಕಂಥ ರಸ್ತೆಯಲ್ಲಿ ಆಗಲಿ ಎಲ್ಲಾದರೂ CC ಕ್ಯಾಮ್ರಾವನ್ನು ಚೆಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಠಾಣಾಧಿಕಾರಿಗಳಾಗಿರ್ಬೋದು ಅಥವಾ ದೇವಾಲಯದವರಾಗಿರ್ಬೋದು, ಹಾಗಾಗಿ ಪಂಚಾಯತ್ ಆಗಿರ್ಬೋದು, ಯಾವುದಕ್ಕೆ ಸಂಬಂಧಪಟ್ಟವರು ಇದನ್ನು ಎನ್ಕ್ವೈರಿ ಮಾಡಬೇಕು. ಇದನ್ನು ಹಾಗೆ ಬಿಡಬಾರ್ದು. ಇದನ್ನು ಹಾಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ. ಈಗ ಅಂದ್ರೆ ಇದು ವಾಮಾಚಾರ ಅಂತಾಗಿದೆ. ಇನ್ನು ಮುಂದೆ ಬೇರೆ ಬೇರೆ ಥರದಲ್ಲಿ ಇವರು ಕಳ್ತನ ಮಾಡುವಂಥದ್ದು, ಇನ್ನೊಂದು ಮಾಡುವಂಥದ್ದು. ಯಾಕಂದರೆ ಮುಗ್ಧರ ಮನೆಗಳದ್ದಿರ್ತಕ್ಕಂಥದ್ದು. ಇಲ್ಲಿ ಯಾರೋ ಒಬ್ಬೊಬ್ಬರೇ ಇರ್ತಾರೆ, ಇಲ್ಲಿ ಓಡಾಡ್ತಾ ಇರ್ತಾರೆ ರಾತ್ರಿ ಎಲ್ಲ. ಇಲ್ಲಿ ರೆಸಾರ್ಟ್ಗಳಿದೆ. ಮತ್ತು ಇದು ಪುಣ್ಯಕ್ಷೇತ್ರ ವಶಿಷ್ಠರು. ಮತ್ತು ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ವಶಿಷ್ಠರು ಮತ್ತು ಅಗಸ್ತ್ಯರು ತಪಸ್ ಮಾಡಿದಂಥ ಗುಹೆ ಇದೆ. ಇಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದ ಸಂದರ್ಭದಲ್ಲಿ ದೇವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಕಾಲಭೈರವ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ಪುನಸ್ಕಾರ ಆಗುತ್ತೆ. ಗಣಪತಿ ದೇವಸ್ಥಾನ ಆಗುತ್ತೆ. ವಶಿಷ್ಠ ತೀರ್ಥದಲ್ಲಿ ಹೋಮ ಹವನಗಳು, ಊಟದ ವ್ಯವಸ್ಥೆಗಳೆಲ್ಲ ಇರ್ತದೆ. ಹಾಗೆಯೇ ಸಂಜೆ ದೀಪೋತ್ಸವ ಎಲ್ಲ ಇರ್ತದೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾರು ಮಾಡಿದಾರ ಅವರಿಗೆ ತಕ್ಕವಾದಂಥ
ಒಂದು ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇದೇ ತರ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಬೇಡಿಕೆ. ಹಾಗೇನೆ ಇಲ್ಲಿ ಮಾತ್ರ ಅಂತಲ್ಲ, ಹಿಂದೆನೂ ನಾನು ನೋಡಿದಾಗೇನೆ ಹೆಬ್ಬಳ್ಳಿ ಹತ್ರನೂ ಸಹ ಇದಕ್ಕಿಂತ ಜಾಸ್ತಿಯಾಗಿ ಇದು ಮಾಡಿದ್ದಾರೆ. ವಾಮಾಚಾರ ಮಾಡ್ಲಿಕ್ಕೆ ಕಳಸನೇ ಯಾಕೆ ಹಾಕೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ವಾಮಾಚಾರ ಮಾಡ್ಲಿಕ್ಕೆ ಬೇರೆ ಎಲ್ಲೂ ಮಾಡ್ಬೋದು. ಯಾಕಂದ್ರೆ ಕಳಸನ ಮುಗ್ದಿದ್ದಾರೆ ಅಂತನಾ, ಅಥವಾ ಇಲ್ಲಿ ಎನ್ಕ್ವೈರಿ ಮಾಡ್ತಿಲ್ವ ಅಂತನಾ, ಅಲ್ಲ ಯಾರೋ ಗಮನ ಕೊಡಲ್ಲ ಅಂತಾನೆ, ಯಾವ ಉದ್ದೇಶ ಅಂತ ಗೊತ್ತಿಲ್ಲ. ಈ ತರ ಭದ್ರಾ ನದಿ ತಟದಲ್ಲಿ ಆಗ್ತಾ ಇದ್ರೆ ಇದು ತುಂಬಾ ಭಕ್ತರಿಗೆ, ಇಲ್ಲಿನ ನಿವಾಸಿಗಳಿಗೆ ತುಂಬಾ ನೋವಾಗ್ತದೆ. ಇದು ಮುಂದಿನ ದಿನಗಳಲ್ಲಿ ಇದನ್ನ ಎನ್ಕ್ವೈರಿ ಮಾಡದೆ, ಇದನ್ನೇನಾದ್ರೂ ಎನ್ಕ್ವೈರಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಯಾವುದೇ ಹೋರಾಟಕ್ಕೂ ರೆಡಿ ಆದ್ರೂ ಆಗಬಹುದು. ತುಂಬಾ ಆಕ್ರೋಶವಾಗಿದ್ದಾರೆ ಜನ. ದಯವಿಟ್ಟು ಇದನ್ನ ಸೂಕ್ತ ಸಂಬಂಧಪಟ್ಟವರು ತಕ್ಷಣನೇ ಇದನ್ನ ಎನ್ಕ್ವೈರಿ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತಿದ್ರ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಈ ಮೂಲಕ ಭಕ್ತಾದಿಗಳ, ಈ ಕಂಚಿನಕೆರೆ ಕಾಳಿಕೆರೆ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜಗದೀಶ್ ಭಟ್ ಅಂತ. ಈಗ ಯುಗಾದಿ ಹಬ್ಬದಿಂದ ದಿನದಂದೇ ಇದು ವಾಮಾಚಾರ ಕೂಡ ನಡೆದೋಗಿದೆ. ಹೌದು, ನಿನ್ನೆ ರಾತ್ರಿ ಬಹುಶಃ ಸರಿ ಒಂದು 12-1 ಗಂಟೆ ರಾತ್ರಿಲೆಲ್ಲ ಆಗಿರುತ್ತೆ. ಬಹುಶಃ ಎಲ್ಲ ಓಡಾಟ ಕಮ್ಮಿ ಇತ್ತು. ನಿನ್ನೆ ಮಳೆ ಬರೋ ಸಾಧ್ಯತೆಯಿಂದ ಎಲ್ಲರ ಓಡಾಟ ಕಮ್ಮಿ ಇತ್ತ. ಹಾಗಾಗಿ ಇಲ್ಲಿ ಈ ತರ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ರೋಡಿಗಿಟ್ಟು ಏನೋ ವಾಮಾಚಾರಗಳನ್ನ ಮಾಡ್ದಂಗಿದೆ ಇಲ್ಲೆಲ್ಲ. ಅದೇನಂತ ನಮಗೆ ಒಂಥರ ಭಯ ಶುರು ಆಗುತ್ತೆ. ಎಂತ ಏನು ಯಾವ್ದಕ್ಕೋಸ್ಕರ ಮಾಡಿರ್ಬೋದು ಅವರು. ಅದು ದೇವಸ್ಥಾನ ಬಾಗ್ಲಲ್ಲಿ ಮಾಡಿದಾರೆ ಅಂದ್ರೆ ಇಲ್ಲಿ ಸಾವಿರಾರು ಜನ ಓಡಾಡೋಂಥ ರಸ್ತೆ ಇರೋದು ಇದು. ಇಲ್ಲಿಗೊಂದು ನಾವು ಮುದ್ರೆ ಇಲಾಖೆಗೆ ಫಸ್ಟಿಗೆ ಒಂದ್ಸಲ ಕಳ್ತನ ಆದಾಗನೇ ಹೇಳಿದೀವಿ, ಒಂದು CC ಕ್ಯಾಮ್ರಾ ಒಂದು ಹಾಕಿ ಇಲ್ಲಿಗೆ. ಈ ಏರಿಯಾಗೆ ಯಾವುದೇ ರೀತಿಯ CC ಕ್ಯಾಮ್ರಾಗಳಿಲ್ಲ. ಏನೇ ಒಂದು ಸಮಸ್ಯೆ ಆಯ್ತಂದ್ರೆ ಇಲ್ಲಿ ಅಂಗನವಾಡಿ ಬೇರೆ ಇರೋದು, ಯಾರೋ ಮಕ್ಕಳನ್ನ ಇದೆಲ್ಲ ತಾಂಡೋದ್ರೂ ಇಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಹಿಂಸೆ ಆಗಿದೆ ಈ ಊರಿಗೆ. ಅದಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಫಸ್ಟ್ ಹೇಳಿದ್ವಿ ನಾವು, ಹಿಂಗ ಆಗಿದೆ ಇಲ್ಲಿ. ಮತ್ತೆ ತೆಗಿಬೇಕಾರೆ ಕಲ್ಲೆಲ್ಲ ಬದಿಗಿಡ್ಬೇಕಾರೆ ಓಡಾಡೋ ರಸ್ತೆ ಅಲ್ಲ, ಬೇರೆ ರಸ್ತೆ ಇಲ್ಲ, ಇದು ಒಂದೇ ಇರೋದ. ಹಾಗಾಗಿ ಪೊಲೀಸ್ನರಿಗೆ ಹೇಳಿದ ತಕ್ಷಣ ಪೊಲೀಸು ಬಂದು ಹೋದ್ರು ನೋಡ್ಕೊಂಡು. ಅವ್ರಿಗೆ ಏನಂತ ಹೇಳ್ತೀನಿ ಅಂತ ಹೇಳಿದಾರೆ ಫೋನ್ ಮಾಡಿ. ಅದಕ್ಕೆ ನಾವು ಕಲ್ಗಿಲ್ಲಿ ಯಾವುದೋ ಇಲ್ಲಿಂದ ತೆಗ್ದಿಲ್ಲ, ಅದನ್ನ ಫಸ್ಟ್ ಇಲ್ಲಿಂದ ತೆಗಿಬೇಕು. ಮತ್ತೆ ಅದು ಯಾರು ಮಾಡಿದಾರೆ ಏನಂತೇಳಿ ಇಲ್ಲಿ ಗ್ರಾಮದಲ್ಲಿ ಮೊದಲು ಇದು ಬಾರಿಗೇನಲ್ಲ, ಇನ್ನು ಇದು ಫಸ್ಟ್ ಟೈಮ್ ಆಗ್ತಿರೋದು. ನಾವೆಲ್ಲ ನೋಡ್ದಂಗೆ ಇಲ್ಲಿ ಈ ತರ ಕಳ್ತನ ಆಗಿದೆ. ಇಲ್ಲೆಲ್ಲ ಕಳ್ತನ ಆಗಿದೆ ಬಿಟ್ರೆ ಇದು 2 ಸಲ ಕಳ್ತನ ಆಗಿದೆ. ಅದ್ ಬಿಟ್ರೆ ಇದನ್ನ ಮಾಡಿದ್ ಇದು ಫಸ್ಟ್ ಟೈಮ್ ಇಲ್ಲಿ. ಕೆಲವೊಂದು ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೂಡ ಹೆಬ್ಬಾಳೆ ಸೇತುವೆ ಬಳಿ ಕೂಡ ಹೆಬ್ಬಾಳೆ ಸೇತುವೆ ಅಲ್ಲೂ ಒಂದು ವಾಮಾಚಾರ ನಡೆದು ಏನೋ ಕುರಿಗಿರಿ ಎಲ್ಲ ಕಟ್ ಮಾಡಿ ಹೊಳೆಗೆ ಹಾಕಿದೆಲ್ಲ ಇದಿತ್ತು. ಅದೆಲ್ಲ ತೊಳ್ಕೊಂಬಂದು ಇಲ್ಲಿ ನಮ್ಮೂರಲ್ಲೆಲ್ಲ ಸ್ವಲ್ಪ ಸ್ಮೆಲ್ ಹೊಡಿತಿತ್ತು ಹೊಳೆ ಹತ್ರ ಎಲ್ಲ. ಹಾಗಾಗಿ ಇದೊಂದು ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಈ ಮೂಲಕ ದೇವಸ್ಥಾನಕ್ಕೂ ಫಸ್ಟ್ ಹೇಳ್ತಿದೀವಿ, ಮತ್ತೆ ಪೊಲೀಸ್ನರಿಗೆ ಕೂಡ ಹೇಳ್ತೀವಿ. ಶರತ್ ಅಂತ ಹೇಳಿ. ಇಲ್ಲಿ ಕಾಲಭೈರ ದೇವಸ್ಥಾನ ಹತ್ರ ನಿನ್ನೆ ರಾತ್ರಿ ಬಂದು ಹಬ್ಬದ ಮರುದಿನ ಬಂದು ನೋಡೋ ಹೊತ್ತಿಗೆ ಇಲ್ಲಿ ಹೋಮಾಚಾರ ಮಾಡಿ ಎಲ್ಲ ಹೋಗಿದ್ದಾರೆ. ಯಾರು ಸಾವಿರಾರು ಜನ ತಿರ್ಗಾ ಹಾದಿಲಿ ಈ ಥರ ಮಾಡಿ ಹೋಗೋದು. ಮುಂಚೆ ಒಂದ್ಸತಿ ಕಳ್ತನ ಆಗಿತ್ತು ಇಲ್ಲಿ, ಅವಾಗಲೂ ಒಂದ್ಸತಿ ಎಲ್ಲ ಬಂದು ಪೊಲೀಸ್ ಲೆಕ್ಕಿ ನೋಡಿ ಹೋಗಿದ್ರು. ಏನೂ ಇಲ್ಲ, ಇಲ್ಲಿ CC ಕ್ಯಾಮ್ರಾ ಎಲ್ಲ ಯಾವುದಿಲ್ಲ. ಇಂಥ ರೋಡಲ್ಲಿ ಈ ಥರ ಮಾಡಿದ್ರೆ ನಾವು ಮುಂದಿನ ಪರಿಸ್ಥಿತಿಲಿ ಬದುಕೋದು ಹೇಗೆ? ಏನು ಇದು ಸರಿಯಾಗಿದ್ದು ಕ್ರಮ ತಗೊಂಡು ಇಲಾಖೆಗಳು, ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಒಂದು ಸಹಕಾರ ಮಾಡ್ಬೇಕು ನಮ್ಮ ಊರಿಗೆ. ಇದೇನು ಅಂತ ನೋಡ್ಬೇಕು. ಮುಂಚೆ ಹೊಳೆ ಹತ್ರ ಒಂದ್ಸತಿ ಆಗಿತ್ತು ಇಲ್ಲಿ, ಇದು 3ನೇ ಸತಿ ಇಲ್ಲಿ ಮಾಡ್ತಿರೋದು. ಕಾರಣ ಬೇಕಲ್ಲ ಏನು ಅಂತೇಳಿ, ಇದಕ್ಕೆ ಯಾರು ಸಪೋರ್ಟ್ ಇದೆ ಏನು, ಅದು ಪೊಲೀಸ್ ಸಿಬ್ಬಂದಿ ಇರ್ಬೋದು, ಯಾರಿರ್ಬೋದು, ಅದನ್ನೊಂದು ಕರೆಕ್ಟಾಗಿ ಎನ್ಕ್ವೈರಿ ಮಾಡಿ ನಮ್ಮ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಇನ್ನು ಮುಂದೆ ಈ ಥರ ಆಗ್ಬಾರ್ದು ಈ ದೇವಸ್ಥಾನದಲ್ಲಿ. ಅದು ಬೇರೆ ಈ ದೇವಸ್ಥಾನ ಮುಂಭಾಗದಲ್ಲೇ ಹೌದು, ದೇವಸ್ಥಾನದ ಎದುರುಗಡೆಗೆ ನಡೆದಿರೋ ಸರ್. ದೇವಸ್ಥಾನ ಬಾಗಿಲು ಎದುರುಗಡೆ ದೊಡ್ಡ ಬಂಡೆ ಕಲ್ಲಿಟ್ಟು ಸುತ್ತ ರೋಡ್ ಬ್ಲಾಕ್ ಮಾಡಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕುಂಕುಮ ಹೂವೆಲ್ಲ ಹಾಕಿ ಮಾಡಿದ್ದಾರೆ. ಇದು ಎಷ್ಟು ಗಂಟೆ ಗೊತ್ತಾಗಿದೆ? ಇದು ನಮಗೆ ಬೆಳಿಗ್ಗೆ 6 ಗಂಟೆಗೆ ನಾನು ದನ ಹೊಡ್ಕೊಂಬರ್ತದೆ ನೋಡಿದೆ. ನಾನು ಯಾರೋ ದೇವಸ್ಥಾನದವರೇ ಮಾಡಿದ್ರೆ ಅಂತ ತಿಳ್ಕೊಂಡೆ. ಮತ್ತೆ ಇಲ್ಲಿ ಯಾರೋ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಈಗ ಬಂದು ನೋಡ್ತೀವಿ ಫುಲ್ ಬೇರೆ ಯಾರು ಮಾಡಿರೋದು. ಇಲ್ಲಿ ಮುಂಚೆನೂ ಕಳ್ತನ ಆಗಿತ್ತು ಈ ದೇವಸ್ಥಾನದಲ್ಲಿ ಒಂದ್ಸತಿ. ಇಲ್ಲಿ CCTV ಹತ್ರದಲ್ಲಿ ಯಾರ್ದು ಇದು ಯಾರ್ದಿಲ್ಲ. ಮೇಲ್ಗಡೆ ನಮ್ಮ ತಮ್ಮನ ಮನೆ ಇದೆ, ಅಲ್ಲಿ ಕವರ್ ಆಗ್ತೇನೋ ಗೊತ್ತಿಲ್ಲ. ಇಲ್ಲಿ ಕವರ್ ಆಗಲ್ಲ, ಅದು ಇಲ್ಲಿ ಮರ ಎಲ್ಲ ಅಡ್ಡ ಇದೆ. ಅದ್ರ ಒಂದು ಆತಂಕ ಅಂತ ಈ ತರ ಆಗ್ಬಾರ್ದು. ಯಾಕಂದ್ರೆ ಇದು ಅಲ್ಲಿ ಹೆದರಿಕಲ್ಲ ಸರ್. ಇಲ್ಲಿ ಅಂಗನವಾಡಿ ಸ್ಕೂಲ್ ಇದೆ, ಮಕ್ಕಳು ಬರೋದು. ಇವ್ರು ಈ ತರ ಹೋಮಾಚಾರ ಮಾಡಿ ಹೋದ್ರೆ ನಾವು ಯಾವ ತರ ಸ್ಕೂಲಿಗೆ ಯಾಕೆ ಕಳ್ಸೋದು? ಇಲ್ಲಿ ನಮ್ಗೆ ಹೆದರಿಕಿರಲ್ವಾ? ಗ್ರಾಮಗಳಿಗೆ ಹೋಗೋ ರಸ್ತೆ ಇದು. ಕೆಳಗೆ ಸಂಜೆ ಮೆಟ್ಲು ದೇವ್ರ ಹರಿಹರ ಹುಣ್ಣಿಮೆ ದೇವ್ರು ಬರೋ ರೋಡ್ ಇದು. ಗಿರ್ಜಾಕರಣ ಹರಿಹರ ಹುಣ್ಣಿಮೆ ಆಗತ್ತೆ, ಇಲ್ಲಿ ಹೋಗಿ ಗಣಪತಿ ಕಟ್ಟೆಗೆ ಬರೋ ರೋಡ್ ಇದು. ಇಂಥ ರೋಡಲ್ಲಿ ಈ ತರ ಮಾಡೋದು ಅಂತ ಹೇಳಿದ್ರೆ ನಾವು ಇಲ್ಲಿ ಜೀವನ ಮಾಡೋದು ಹೇಗಾಗರಿಗೆ? ಎದುರುಗಡೆ ಸಣ್ಣ ಸಣ್ಣ ಮಕ್ಕಳು ಬಿಸ್ತಲ್ಲಿ ಓಡಾಡ್ತಿರ್ತಾರೆ, ಹೋಮಾಚಾರ ಮಾಡಿ ಹೋಗೋದು ಅಂತ ಹೇಳಿದ್ರೆ ನಾವು ಇದಕ್ಕೇನಂತ ಹೇಳೋದು? ಇದಕ್ಕೆ ಭಾಳ ಮನ್ಸಿಗೆ ನೋವು ಆಗ್ತಿದೆ. ಇಂಥ ದೇವಸ್ಥಾನದ ಎದುರುಗಡೆ ಈ ಥರ ಮಾಡೋದು ಅಂತ ಹೇಳಿದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗ್ತದೆ, ಭಾಳ ಬೇಜಾರಾಗ್ತದೆ. ಇದು ಕೂಡಲೇ ಕ್ರಮ ಮಾಡಲೇಬೇಕು ಸರ್. ಇದು ಸಂತೋಷ್ ಅಂತೇಳಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.